ಯಾಕೆ ಮಧು ಒಂಥರ ಅದಿ ಏನಾಯ್ತು? ಯಾಕೆ ಹುಷಾರಿಲ್ಲ? ಹಾಗೇನಿಲ್ಲ ರೀ, ಯಾಕೋ ಇವತ್ತು ತುಂಬಾ ವಾಂತಿಗೆ ಆದಂಗೆ ಆಗತೈತಿ. ವಾಂತಿ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟತಿ. ಅದಕ್ಕೆ ಏನು ಮಾಡಬೇಕು, ಸುಮ್ಮನೆ ದವಾಖಾನಿಗೆ ಹೋಗೋಣ ಅಥವಾ ಏನು ಮಾಡಬೇಕು ಅಂತಲೇ ಗೊತ್ತಾಗತ್ತಿಲ್ಲ. ಊಟನೂ ಸೇರಾತಿಲ್ಲ ರೀ. ಊಟ ನೋಡಿದ್ರೆ ವಾಂತಿ ಬರುವಂಗೆ ಆಗತೈತಿ. ಅಲ್ಲ ಈ ಟೈಮ್ದಾಗ ಯಾಕೆ ಹಿಂಗೆ ಆಗ್ತೈತಿ ಒಂದೂ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು ಅಂತ ತಿಳಿತಾನೂ ಇಲ್ಲ. ಎದೆಯಾಗೆಲ್ಲ ಒಂಥರ ಆಗತ್ತಿ. ಬಂದಿರಿ ಒಂದು ನಿಮಿಷ, ಯಾಕೋ ತುಂಬಾ ವಾಂತಿ ಬಂದಂಗೆ ಆಗತ್ತದ. ಹೋಗಿ ವಾಂತಿ ಯಾರು ಮಾಡ್ಕೊಂಡು ಬರ್ತೀನಿ ತಡೀರಿ. ಅಯ್ಯೋ, ಯಾಕೆ ಹಿಂಗಾಗತ್ತ ಈಕಿಗೆ? ಏನು ಮಾಡೋದು ಇವಾಗ? ದವಾಖಾನಿಗಾದ್ರೂ ತೋರಿಸ್ಕೊಂಬರೋಣ ನಡಿ. ವಾಂತಿ ಮಾಡಿದಾದ್ಮೇಲೆ ಬಾ ಹೋಗಿ ಬರೋಣ ಅಂತ. ಅಯ್ಯೋ ದೇವ್ರ, ಎಷ್ಟು ಮಾಡ್ಕೊಳಕತ್ತಾಳು ಪಾಪ. ಅಯ್ಯೋ, ನನಗೆ ಭಾಳ ಸುಸ್ತಾಗತ್ರಿ. ದವಾಖಾನಿಗದು ಏನು ಬೇಡ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇನೆ, ಕಡಿಮೆ ಆಗ್ತಿರ್ಬೋದು. ಇಲ್ಲೇ ಮಕ್ಕೋನೆ ಅಂದ್ರೆ ಕಡಿಮೆ ಆಗ್ತಿರ್ಬೋದು. ಯಾಕೋ ತಲೆನೂ ತಿರುಗಿದಂಗೆ ಆಗತ್ತೆ ನನಗೆ. ಹಂಗಂದ್ರೆ ದವಾಖಾನಿಗೆ ಹೋಗೋ ಬರೋಣ ನಡಿ. ಮತ್ತೆ ಹಂಗೆ ಬಿಟ್ರೆ ಹೆಂಗೆ? ಏನಾದರೂ ಆದರೆ ಏನು ಮಾಡ್ತಿ? ಅಣ್ಣ, ಅದಕ್ಕೆ ಏನಾಯ್ತು? ಏನಾಯ್ತು ಅದಕ್ಕೆ? ಯಾಕೆ ಬಾಯಿ ಮುಚ್ಕೊಂಡಿರಿ? ಹುಷಾರಿಲ್ಲನ? ಹೌದು ಸುಮ್ಮ, ಯಾಕೋ ವಾಂತಿ ಆಗತೈತಿ, ಹೊಟ್ಟೆಯಾಗ ಸಂಕಟ ಆಗತಿ, ಸಮಾಧಾನ ಇಲ್ದಂಗೆ ಆಗೈತಿ. ಏನು ಮಾಡ್ಬೇಕಂತನ ಗೊತ್ತಾಗ್ಬಾರ್ದು. ಅಯ್ಯೋ ಹೌದು, ಅದಕ್ಕೆ ಹಂಗಾದ್ರೆ ದವಾಖಾನಿಗಾದ್ರೂ ಹೋಗಿ ಬರೋಣ ನಡೀರಿ. ಸುಮ್ಮನೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೇವೆ? ದವಾಖಾನಿಗೆ ತೋರಿಸೋದು ಚಲೋ, ಹಿಂಗೆ ಸುಮ್ಮನೆ ಇರಬಾರ್ದು. ನಾವು ಎಷ್ಟು ಬೇಗ ದವಾಖಾನಿಗೆ ತೋರಿಸ್ತೀವೋ ಅಷ್ಟು ಬೇಗ ಚಲೋ. ವಾಂತಿ ಎಲ್ಲ ಕಡಿಮೆ ಆಗ್ಬೇಕಂದ್ರೆ ನಾವು ದವಾಖಾನಿಗೆ ತೋರಿಸಲೇಬೇಕು. ಮತ್ತಿಲ್ಲ ಅಂದರೆ ಹೆಂಗೆ ಕಡಿಮೆ ಆಗ್ತದದು? ನಿಮ್ಗೆ ಹೇಳೋದು ಅರ್ಥನೇ ಆಗಂಗಿಲ್ಲ. ಅಣ್ಣ ನಡಿ, ದವಾಖಾನಿಗೆ ಕರ್ಕೊಂಡು ಹೋಗಿ ಬರೋಣ ಅದಕ್ಕೇನು. ಅಯ್ಯೋ ಬೇಡ ಸುಮ್ಮ, ಸ್ವಲ್ಪ ಹೊತ್ತು ಗುಳಿಗೆ ಹಾಕೊಂಡು ಮಕ್ಕೊಂಡ್ರೆ ಕಡಿಮೆ ಆಗ್ತೈತಿ. ಡಾಕ್ಟ್ರ ಹೇಳ್ಯಾರು ವಾಂತಿ ಆದ್ರೆ ಈ ಗುಳಿಗೆ ಹಾಕು ಅಂತ ಹೇಳಿ. ಈ ಗುಳಿಗೆ ಹಾಕೊಂಡ್ರೆ ಮಲ್ಕೋತದೆ, ಸ್ವಲ್ಪ ಹೊತ್ತು ಆರಾಮಾಗ್ತತಿ. ಸರಿ, ಆರಾಮಾಗಿ ಮಲ್ಕೋ. ಏನಾದರೂ ಬೇಕಿದ್ರೆ ಕರಿ. ಹಾಂ, ನಾ ಇಲ್ಲ ಸುಮ್ಮ ಬರ್ತೇವೆ. ನೀನು ಒಬ್ಬಕ್ಕೆ ಓಡಾಡಬೇಡ. ಹೌದು ಅದಕ್ಕೆ, ಏನಾದರೂ ಇದ್ರೆ ಕರೀರಿ. ಪಾಪ ನಿಮಗೂ ಸುಮ್ಮನೆ ಎಷ್ಟು ಇದು ನೋಡ್ರಿ. ಈಗ ಹಂಗೇನಿಲ್ಲ ಬಿಡು, ಏನಾರ ಇದ್ರೆ ಕರಿತಾನೆ. ಹೋಗಿ ಮತ್ತೆ ಅತ್ತಿ ಬೈತಾರ. ಏನಾದರೂ ಕೆಲಸ ಇದ್ರೆ ಮಾಡೋಗ, ಇಲ್ಲ ಓದ್ಕೊಳ್ಳೋಗ. ಸುಮ್ಮನೆ ಯಾಕೆ ಇಲ್ಲೇ ನಿಂದಿರ್ತಿದಿ? ಮತ್ತು ಸುಮ್ಮನೆ ಅತ್ತೆ ಬಂದ್ರೆ ನೀನು ಬೈಸ್ಕೋಬೇಕು. ಹೋಗು. ಅವ್ವ ಯಾಕೆ ಬೈತಾಳು? ಅವ್ವ ಹಂಗೆಲ್ಲ ಬೈಯಂಗಿಲ್ಲ. ಏನು ಇಲ್ಲಿ ಮಾತಾಡ್ಸಕ್ಕೆ ಹೋದ್ರೆ ಬೈತಾಳೇನು ಅವ್ವ? ಏನು ತೆಲಿಗಿಲಿ ಕೆಟ್ಟತನ ನಿನಗೆ? ಅತ್ತಿಗೆ ಅವ್ವ ಏನ ಬೈಯಂಗಿಲ್ಲ, ಎಲ್ಲ ಕೆಲಸ ಆಗೈತಲ್ಲ, ಯಾಕೆ ಬೈತಾಳು? ಏನು ಬೈಯಂಗಿಲ್ಲ ತಗೋರಿ, ನೀವೇನು ಯೋಚನೆ ಮಾಡಬೇಡ್ರಿ. ನೀವು ಆರಾಮಾಗೆ ರೆಸ್ಟ್ ಮಾಡಿರಿ. ವಾಂತಿ ಆದ್ರೆ ಇಲ್ಲೇ ಒಂದು ಬುಟ್ಟಿ ತಂದಿಡ್ಲಿ, ಅದ್ರಾಗ ಮಾಡ್ಕೊಂಡ್ರ. ಸುಮ್ಮನೆ ಎದ್ದಾಗ ಗಸಕನ ಓಡಿ ಹೋಗಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ತೊಂದರೆ ಆಗ್ತದೆ. ಏನನ್ನ ತೊಗೊಂಡು ಬಂದಿಡ್ಲಿ ಇಲ್ಲೇ? ಅಯ್ಯೋ ಬೇಡ ತಗೋ, ನಾನು ಇಲ್ಲೇ ಇರ್ತೇನೆ ತಗೋ. ನೀನು ಹೋಗು, ನಾನು ಇಲ್ಲೇ ಯಾಕೆ ಅಂತೇಕ ಇಲ್ಲೇ ಕುಂತಿರ್ತೇನೆ. ನೀನು ಹೋಗಿ ಏನಾರ ಕೆಲಸ ಇದ್ರೆ ನೋಡು. ಹೌದು ಸರಿ ಆಯ್ತು ತಗೋ, ನೀ ಇಲ್ಲೇ ಇರ್ತೇನಂದ್ರೆ ಆಯ್ತು, ನಾನು ಹೋಗ್ತೇನೆ. ನೀವಿಬ್ರು ಮಾತಾಡ್ಕೊಂತ ಇಲ್ಲೇ ಕುಂದರಿ. ಅದಕ್ಕೆ ಏನಾರ ಬೇಕಿದ್ರೆ ಕರಿ, ಬರ್ತೀನಿ. ಹಾಂ ಸುಮ್ಮ. ಮಧು, ಕಾಲು ಹೊತ್ಲಿ, ಕಾಲು ಸತಾವು. ಅಯ್ಯೋ ಬೇಡ ರೀ, ನೀವು ಕಾಲು ಹೊತ್ತದು ಇದನ್ನ ಯಾರಾದರೂ ನೋಡಿದ್ರೆ ಮುಗಿದು ಹೋಯ್ತು ನನ್ನ ಕತಿ. ಬೇಡ ಬೇಡ, ಕಾಲು ಹೊತ್ತೋದೆಲ್ಲ ಏನು ಬೇಡ. ನನಗೇನು ಕಾಲು ನುಸಾಕತ್ತಿಲ್ಲ, ಬರೀ ವಾಂತಿ ಆಗತತಿ ಅಷ್ಟೇ, ಸುಸ್ತಾಗತತಿ. ಅಂದ್ರೆ ವಾಂತಿ ಮಾಡಿ ಮಾಡಿ ಸುಸ್ತಾಗತತಿ. ಅಯ್ಯೋ, ನನ್ನ ಹೆಂಡತಿ ಕಾಲು ನಾನು ಒತ್ತಾಕತ್ರ ಯಾರು ಏನು ಅನ್ಕೋಬೇಕು? ಯಾರು ಏನು ಅನ್ಕೊಂಡ್ರೆ ನನಗೇನಾಗೋದೈತಿ? ನಾನು ನಿನ್ನ ಕಾಲು ಒತ್ತೇನೆ. ಹಾಂ, ಬೇಡ ಅನ್ನಕ್ಕೆ ಹೋಗ್ಬೇಡ, ಸುಮ್ಮನೆ ಇರು ಅಷ್ಟೇ. ಅಲ್ಲ, ಕಾಲು ಒತ್ತೋದ್ರಿಂದ ನಿನ್ಗೆ ಆರಾಮಾಗ್ತತಿ. ಅದನ್ನ ಬಿಟ್ಟೆ ಬ್ಯಾಡ ಬ್ಯಾಡ ಅಂತ ಸುಮ್ಮ ಮಲ್ಕೊ ನೀನು. ನಾನು ಕಾಲು ಒತ್ತೇನಿ. ಅಯ್ಯೋ ರೀ, ಯಾರಾದರೂ ನೋಡಿದ್ರೆ ಏನು ಅನ್ಕೊಳಂಗಿಲ್ಲ. ಮಾವ ನೋಡಲಿ, ಅತ್ತಿ ನೋಡಲಿ, ಸುಮ್ಮನೆ ನನ್ನ ಮೇಲೆ ತಪ್ಪು ಇದು ಮಾಡ್ಕೋತಾರ. ಬೇಡ, ಅಯ್ಯೋ ಗಂಡನ ಕಡೆಯಿಂದ ಕಾಲು ಒತ್ತಿಸ್ಕೊಳ್ಳೋ ಹೆಸರು ನನಗೆ ಬ್ಯಾಡ್ರಿ. ಪ್ಲೀಸ್ ರೀ, ಅರ್ಥ ಮಾಡ್ಕೊರಿ. ಯಾರು ಏನು ಅನ್ಕೊಳಂಗಿಲ್ಲ, ನೀನು ಸುಮ್ಮನೆ ಇರು. ಅಲ್ಲ, ನೀನು ನನ್ನ ಕಾಲು ಹೊತ್ಬೇಕಾದ್ರೆ ನಾನು ನಿನ್ನ ಕಾಲು ಹೊತ್ತದ್ರಾಗ ಏನು ಹಾಕತಿ? ಹಾಂ, ಇಬ್ಬರು ಒಂದ ಅಂತ ಇರಬೇಕು. ಅದನ್ನ ಬಿಟ್ಟು ಈ ಕಾಲು ಹೊತ್ತಿದ್ಲು, ಈಗ ಈ ಕಾಲು ಒತ್ತಾಳು, ಇವು ಒತ್ತಾತಾನು, ಹೆಂಡತಿ ಒತ್ತಬಹುದು, ಗಂಡ ಒತ್ತಬಾರ್ದು ಅಂತ ಏನಾರ ರೂಲ್ಸ್ ಐತೇನು? ನಿನಗೆ ಆರಾಮಿಲ್ದಾಗ ನಾನು ನಿನಗಾಗಬೇಕು, ನನಗೆ ಆರಾಮಿಲ್ದಾಗ ನೀ ನನಗಾಗಬೇಕು. ಅಂದ್ರೆ ಗಂಡ ಹೆಂಡತಿಗೆ ಒಂದು ಅರ್ಥ ಇರೋದು. ಇಲ್ಲ ಅಂತಂದ್ರೆ ಹೆಂಗೆ ಅರ್ಥ ಇರ್ತತಿ? ನೀನು ಯಾರು ನಾನು ಯಾರು ಅನ್ನೋಂಗೆ ಆಗ್ಬಿಡ್ತತಿ. ಅಲ್ಲ ರೀ, ನಾನು ಹೇಳೋದನ್ನ ಸ್ವಲ್ಪ ಕೇಳ್ರಲ್ಲ. ಏನು ಕೇಳೋದು? ಏನು ಕೇಳೋದು ಹೇಳೋದು ಏನಿಲ್ಲ. ನೀನು ಸುಮ್ಮನೆ ನೀನು ಬಾಯಿ ಮುಚ್ಕೊಂಡಿದ್ರ ನಾನು ನನ್ನ ಕೆಲಸನ ಮಾಡ್ತೇನೆ. ಅಯ್ಯೋ, ನಿಮಗೆ ಏನು ಹೇಳ್ಬೇಕಂತ ನನಗಂತೂ ಗೊತ್ತಾಗಲ್ತು. ಏನಾದರೂ ಮಾಡ್ಕೋರಿ. ಹಾಳಾದಕ್ಕೆ ಏನು ಮಾಡಕತ್ತಾಳೋ? ಹೊರಗೆ ಬರವಾಳು ರೂಮ್ ಬಿಟ್ಟ? ಏನು ಗಂಡನ ಜೊತೆ ರೂಮ್ನಾಗ ಹೊಕ್ಕೊಂಡು ಕುಂತ್ಬಿಟ್ಟಾಳ ಏನು? ಅಲ್ಲ, ಇಷ್ಟೊತ್ತಾದರೂ ರೂಮ್ನಾಗ ಏನು ಮಾಡತ್ತಿರ್ಬೋದು? ಈಗೇನು ರಾತ್ರಿ ಏನು ರೂಮ್ನಾಗ ಇರಾಕ? ಕೆಲಸಗಳನ್ನ ಯಾರು ಮಾಡ್ತಾರೆ ಈಗ ರೂಮ್ನಾಗ ಹೋಗಿ ಕುಂತ್ಬಿಟ್ರೆ? ಹಾಂ, ಬಂದ ಕಾಸ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಇನ್ನು ಬಾಂಡೆ ಅದಾವು, ಕ್ಯಾನ್ ಅದಾವು, ಏನು ಹೊಟ್ಟಿಲಿದಾಳೆ ಈ ಜಗತ್ತಿನ ಈಕೆ ಒಬ್ಬಕ್ಕೆ ಹೊಟ್ಟಿಲಿದಾಳೇನು? ಏನು ಯಾರು ಇಲ್ಲ ಒಂದು ಕೆಲಸ ಬೇಡ, ಏನು ಬೇಡ, ಬರೀ ಆರಾಮಿರ್ಬೇಕಂತ ಏನಿಗೆ ಎಲ್ಲ ಕುಂದಿಸ್ಕೊಂಡು ಮಾಡೋ ಹಂಗೆ ಇವರಪ್ಪ ಇಲ್ಲಿ ಮಾಡಿ ಕಟ್ಟಿ ಕಳ್ಸ್ಯಾನು. ಕುಂದಿಸ್ಕೊಂಡು ಮಾಡಕ್ಕೆ ಈಕಿನ ಕುಂದಿಸ್ಕೋ ಕ್ಯಾಸ್ ನಾವು ಮಾಡ್ತೇವೆ ಎಲ್ಲ.
ನನ್ನ ತಮ್ಮನ ಮನೆ ಬಿಟ್ಟು ಹೆಂಗಾರ ಮಾಡಿ ಹೊರಗೆ ಹಾಕಿದಾಳೆ ಕಿಕ್ಕಿನ ಹೊರಗೆ ಹಾಕೋ ನನ್ನ ತಮ್ಮ ಮನೆ ಬಿಟ್ಟು ಹೊರಗೆ ಹೋದ. ಈಗ ನಾವಿಲ್ಲೆಲ್ಲ ಕುತ್ಕೊಂಡು ಕೆಲಸ ಮಾಡ್ಬೇಕೇನ? ಮಾಡ್ತಾನೆ ಕೀಗ ಸರಿಯಾಗಿ. ಏನು ಮಾಡ್ತಾಳೆ ಹೋಗಿ ನೋಡಿ ಕ್ಯಾಸ ಚಂದ ಕೆಲಸ ಹಚ್ಚಲಿಲ್ಲ ಅಂದ್ರೆ ನನ್ನ ಹೆಸರು ಸುಮಿತ್ರಾನ ಅಲ್ಲ, ಮಾಡ್ತಾನೆ ಕೀ. ನನ್ನ ಮಗ ಇದ್ರ ಸಾಕು, ಹೊರಗೆ ಬರಂಗೇ ಇಲ್ಲ, ಬರೀ ಮನ್ಯಾಗ ಇರ್ತಾಳೆ. ಅವನ ಜೊತೆ ರೂಮ್ನಾಗ ಹೊಕ್ಕೊಂಡು ಕುಂತು ಬಿಡ್ತಾಳೆ. ಅಂಥದ್ದೇನು ಮಾಡ್ತಿದ್ದಾಳೆ ಏನೋ ರೂಮ್ನಾಗ ಹೊಕ್ಕೊಂಡು ಕುಂತು. ಎಷ್ಟು ಇರ್ತದೆ ಅದು ರೂಮ್ನಾಗ ಗಂಡನ ಜೊತೆ ಇರೋದಾರ. ಹೋಗ್ಬೇಕು ಒಂದು ಸ್ವಲ್ಪ ತಿದ್ಲ ಬಂದು ಬಿಡ್ಬೇಕು. ಹೋಗಿ ರೂಮ್ನಾಗ ಕುಂತು ಬಿಟ್ಟು ಯಾರು ನಾನು ಕರೆಯಕ್ಕೆ ಬರಂಗಿಲ್ಲ, ಗಂಡನ ಜೊತೆ ಇರ್ತಾನೆ ಅಂತ ಯಾರು ಕರೆಯಕ್ಕೆ ಬರಂಗಿಲ್ಲ ಅಂತ ಅನ್ಕೊಂಡ್ಬಿಟ್ರೆ ನಾ ಬಿಡ್ತಾನೆ. ನಾ ಕರೆದ ಕರಿತೇನೆ, ನಾ ಬಿಡಂಗೇ ಇಲ್ಲ. ಹೆಂಗಾರ ಇರಲಿ ಏನಾರ ಮಾಡಲಿ. ಅಯ್ಯೋ ದೇವ್ರ, ಏನಿಲ್ಲ ನೀನು ಹೆಂಡತಿ ಕಾಲು ಹೊತ್ಕೊಂತ ಕುಂತು ಬಿಟ್ಟಿಯಲ್ಲ. ಏನು ಮಾಡಕ್ಕೆ ಬೇರೆ ಕೆಲಸ ಏನಿಲ್ಲೇನ? ಏನಾಗೈತೆ ಕೀಗ ಅಂತದ? ಅಲ್ಲ, ಯಾರ ಗಂಡನ ಕಡೆಯಿಂದ ಹೆಂಡತಿ ಕಾಲು ಹೆಂಡತಿಯಾಗಿ ಕಾಲು ಹೊತ್ತಿಸ್ಬಾರ್ದು ನಿನಗೆ ಗೊತ್ತಾಗಂಗಿಲ್ಲ? ನನ್ನ ಗಂಡ ಅವ್ನ ಕಡೆಯಿಂದ ಕಾಲು ಹೊತ್ತಿಸ್ಕೋಬಾರ್ದು ಅಂತ ಗೊತ್ತಾಗಂಗಿಲ್ಲ ನಿನಗೆ? ಏನು ಹುಡುಗಿ ಯವ್ವ ಇದು, ಗಂಡನ ಕಡೆಯಿಂದ ಕಾಲು ಹೊತ್ತಿಸ್ಕೋಷ್ಟು ಮುಂದುವರೆದು ಬಿಟ್ಟೆ ನೀನು? ಅಯ್ಯೋ ಯವ್ವ, ಆಕಿಗೆ ಯಾಕಂತಿ? ನಾನೇ ಹೆಚ್ಚಿಗಾಕತ್ತಾರ ಆಕಿ ಕಾಲ. ಆಕೆ ಎಷ್ಟು ಬೇಡ ಅಂದ್ರು ನಾನೇ ಕೇಳ್ದನ, ಆಕಿನ ಬೈದ್ ಕಾಸು ನಾನೇ ಕಾಲು ಹೆಚ್ಚಿಗಾಕತ್ತಾನೆ. ಆಕಿಗೆ ಸುಸ್ತು ಭಾಳ ಆಗೈತಿ ಪಾಪ, ನಿಂದ್ರಾಕು ಆಗವಲ್ದು. ವಾಂತಿ ಮಾಡಿ 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 ಏನಿಲ್ಲ ಆಕಿಗೆ ಹೊಟ್ಯಾಗ ಅಷ್ಟು ಸುಸ್ತಾಗೈತಿ. ಇಲ್ಲಿ ತಿರ್ಗಾತಿತ್ತು ಮತ್ತು ನಾನು ಮಲ್ಗಿಸಿನ ಆಕಿನ ಮಲ್ಕೋಲಿ ಸ್ವಲ್ಪ ಅಂತೇಳಿ. ಕಾಲು ಸತ್ತಿರ್ಬೋದು ಅಂತ ಕಾಲು ಹೆಚ್ಚಿಗಾಕತ್ನಿ. ನೀನು ಬಂದು ಏನು ಕಾಲು ಹೆಚ್ಚಿಸ್ಕೊಳತಿ ಅಂತ ಅಕ್ಕಿಗೆ ಅನ್ನತ್ತಿ ಅಲ್ಬಿ. ಅಕ್ಕೇನು ಹೆಚ್ಚಿಕಂದಾಳ ನನಗೇನ? ನಾನೇ ಹೆಚ್ಚಿಗ್ತಾನಂತ ಹೆಚ್ಚಿಗಾಕತ್ತನು. ಹೆಂಡತಿ ಮೇಲೆ ಪ್ರೀತಿ ಇದ್ದಾರ, ಹೆಂಡತಿ ಕಾಲು ಹೆಚ್ಚಿಗ್ತಾರ. ಇಲ್ಲದೇ ಇದ್ದವ್ರು ಇಲ್ಲ, ಹಾಳಾಗಿ ಹೋಗ್ನಿ ಅಂತ ಅಂತಾರು. ನಾನು ಹೆಂಡತಿ ಮೇಲೆ ನನಗೆ ಪ್ರೀತಿ ಜಾಸ್ತಿನ ಐತಿ, ಅದಕ್ಕಾಗಿ ಕಾಲು ಹೆಚ್ಚಿಗಾಕತ್ತಾನೆ. ನಿನಗೇನಾಯ್ತು? ಅಯ್ಯೋ ಅತ್ತಿ, ಅದು ಅದು ನಾನು ಅವ್ರಿಗೆ ಏನು ಹೇಳಿಲ್ರಿ. ಅವರ ಬಂದ ಅರ್ಥ ಆತು ಬಿಡುವ. ಅಲ್ಪ ರಯ್ಯ, ಒಂದು ದಿನ ನಿಮ್ಮಪ್ಪ ನಾನು ಕಾಲು ಸತಾವು ಸಾಕಾಗೈತೆ ನಮ್ಗೆ ಹಂಗೆ ಅಂತಿರ್ತೇವೆ. ಒಂದು ದಿನಾರ ಯವ್ವ ಕಾಲು ಹೆಚ್ಚಿಕ್ಲಿ ಬೇ, ಯಪ್ಪ ಕಾಲು ಹೆಚ್ಚಿಕ್ಲಿ, ಕೆಲಸ ಮಾಡಿ ಸುಸ್ತಾಗೈತಿ ಹೊಲ್ದಾಗ ಒಂದಿನಾರ ಕಾಲು ಹೆಚ್ಚಿಕ್ಲಿ ಅಂತ ಕೇಳಿದ್ದೆ. ಹಾಂ, ನಿಮ್ಮ ಅಪ್ಪನೂ ಒಂದಿನ ಕೇಳಿಲ್ಲ, ನನ್ನ ಒಂದಿನ ಕೇಳಿಲ್ಲ. ಈಗ ಹೇಂತಿ ಕಾಲು ಸತಾವನು ಕೊಡ್ದ ಅಂದ್ರೆ ಆಕೆ ಬ್ಯಾಡ ಅಂದ್ರೆ ಕಾಲು ಹೆಚ್ಚಿಕಾತಿ ಅಂದ್ರೆ ಎಷ್ಟು ಇರ್ಬೇಕು ಹೇಳಿ ಅಂತ ತಿಂಡಿ. ಹಾಂ, ಅಂದ್ರೆ ತಂದೆ ತಾಯಿಗಿಂತ ಹೆಚ್ಚಿನ ಆದ್ರೆ ಬಿಡಿ ನಿನ್ನ ಹೆಂಡತಿ. ಹೌದು ಬಿಡಪ್ಪ, ಹೆಂಡತಿ ಬಂದ ಮೇಲೆ ಮಕ್ಕಳು ಬದಲಾಗ್ತಾರ ಅನ್ನೋದು ಇದನ್ನು ನೀನು ನೋಡಿ ಕಲಿಬೇಕು ಮತ್ತೆ. ಅಯ್ಯೋ ಹಂಗಲ್ವಿ ಯವ್ವ, ನೀ ಯಾಕೆ ಹಂಗೆ ತಿಳ್ಕೊಳತಿ? ಆಕಿ ಭಾಳ ಆರಾಮಿಲ್ಲ ಅಂದಲ್ಲ, ಅದಕ್ಕೆ ನಾನು ಹೆಚ್ಚಿಕಾತೀನಿ. ಅಷ್ಟಕ್ಕೆ ನೀ ಹಿಂಗೆಲ್ಲ ಯಾಕೆ ಅನ್ಕೊಳತ್ತಿದಿ? ಅನ್ಕೋದ ಏನು ಮಾಡಲಿಪ್ಪ, ಅನ್ಕೋಬೇಕಲ್ಲ, ಅನ್ಕೊಲೇಬೇಕ. ಮತ್ತು ಇನ್ನೇನು ಮಾಡೋಕ್ಕಾಗ್ತೈತಿ? ಹೆಂಡತಿ ಬಂದ ಮೇಲೆ ತಂದೆ ತಾಯಿನ ಮರ್ತು ಬಿಡ್ತಾರೆ ಮಕ್ಕಳು. ಮರೆಯೋದೇನು ನೋಡು, ದೂರ ಮಾಡಿಬಿಡ್ತಾರೆ. ಎಲ್ಲರೂ ಸೇರಿ ಬರೀ ನಾನು ಬೈಯುದ ಮಾಡ್ತಾರೆ ಹೊರತು ಯಾರು ನಮ್ಮೇನ ಕಾಳಜಿಯಿಂದ ಮಾತಾಡ್ತಾರೋ? ಅಯ್ಯೋ ಅತ್ತಿ, ಹಾಗೆಲ್ಲ ಯಾಕೆ ಅನ್ಕೋತೀರಿ? ಅವ್ರಿಗೇನ ನಾನು ಒತ್ತು ಅನ್ಲಿಲ್ಲ, ಅವರೇ ಒತ್ತಾತಿದ್ರು. ನಾನು ಬ್ಯಾಡ ಅಂದ್ರು ಕೇಳಬಾರ. ನಾನು ಅನ್ನಿ ಅತ್ತಿ ಮಾವ ಯಾರಾದ್ರೂ ನೋಡಿದ್ರೂ ತಪ್ಪು ತಿಳ್ಕೊತಾರ್ರಿ, ನೀವು ಹೆಂಡತಿ ಕಾಲು ಒತ್ತಬಾರ್ದು ಅಂತ ಅಂದ್ರೂ ಅವ್ರು ಕೇಳೇ ಇಲ್ಲ. ಅಲ್ಲ, ಹೆಂಡತಿ ಗಂಡನ ಕಾಲು ಒತ್ತಬೋದು, ಗಂಡ ಹೆಂಡತಿ ಕಾಲು ಒತ್ತಬಾರ್ದು ಅಂತ ಅಂದರು. ಅದಕ್ಕೆ ನಾನು ಸುಮ್ಮನೆ ಇರ್ತೀವಿಲ್ಲ ಅಂತ ಬೈದ್ರು, ಅದಕ್ಕೆ ಸುಮ್ಮನೆ ಅದನ್ರಿ. ಆದ್ರೆ ನೀವು ನೋಡಿದ್ರೆ ಇಷ್ಟೆಲ್ಲ ಅನ್ನತ್ತೀರಿ. ಹೌದು ಬಿಡುವ, ನಿಮ್ಮ ಗಂಡ ಹೆಂಡತಿ ರೂಮಿಗೆ ಬಂದಲ್ಲ, ನಂದ ತಪ್ಪು. ನಾನು ಬರಬಾರ್ದಾಗಿತ್ತು. ನಾನು ನನ್ನ ಮಗನ ರೂಮ ಅದಕ್ಕೇನಾಗ್ತೈತಿ ನೋಡು ಏನು ಮಾಡತ್ತ ಸೊಸಿ ಅಂತ ಬನ್ನಿ. ಯಾಕೋ ಹೊರಗೆ ಬಂದಿಲ್ಲ, ಆರಾಮದಾಳಿಲ್ಲ ನೋಡಕ್ಕೆ ಬನ್ನಿ. ಇಲ್ಲಿ ನೋಡಿದ್ರೆ ಇಂಥ ರಾಮಾಯಣ ನಡೆಯಕತ್ತದ. ನಡೀಲಿ ಏನು ಮಾಡೋದು? ನೀನು ಪಡ್ಕೊಂಡು ಬಂದಿರೋದೈತಿ, ಅನುಭವಿಸ. ನಾವು ಮಕ್ಕಳು ಹಾಡೋದು, ನಮಗೆ ಮಕ್ಕಳು ಇಲ್ದಂಗೆ ನಾವು ಏನು ಮಾಡೋದು ಹೇಳು? ನಾವು ಎಷ್ಟ ಮಾಡಿದ್ರು ಯಾವ ಮಕ್ಕಳನ್ನ ನಮಗೆ ಏನು ದಾದು ಮಾಡ್ತಾರೋ, ಏನು ಕೊಟ್ರೆ ಏನು ದಾದು ಮಾಡ್ತಾರೋ? ಹಾಂ, ಯಾರೇನು ಮಾಡೋಂಗಿಲ್ಲ. ಏನು ಮಾಡೋದು? ನಮ್ಮ ಪಾಡಿಗೆ ನಾವು ಇರಬೇಕು ಅಷ್ಟೇ. ನಮ್ಮ ಕಷ್ಟ ಯಾರಿಗೆ ಹೇಳೋದು? ನಮ್ಮ ಕಷ್ಟ ನಾವು ಅನುಭವಿಸ್ಬೇಕು. ಯಾವ ಮಕ್ಕಳು ಈಗಿನ ಕಾಲದಾಗ ಯಾವ ಮಕ್ಳು ಹಾಕವು? ಯಾವ ಮಕ್ಕಳು ಆಗೋಲ್ಲ, ಯಾವ ಸಸ್ತರಿ ಆಗೋಲ್ಲ. ನಾವು ಸಾಯಕತ್ತವಂದ್ರು ನಮ್ಗೆ ಬಂದು ಯಾರೂ ನೋಡೋಂಗಿಲ್ಲ. ಅದ ನೋಡು, ಮಕ್ಕಳು ತಮ್ಮ ತಾಯಿಗಳ ಮುಂದೆ ನಾ ಹೆಂಡತಿ ಕಾಲಿಚ್ಕೋದನ್ನ ನಾವು ಕಣ್ಣಾರೆ ನೋಡ್ಬೇಕು. ಇನ್ನು ಏನೇನು ನೋಡೋದು ಬಾಕಿ ಉಳ್ದತ್ತೋ ಏನೋ. ಮಾಡಿ ಏನಾರ ಮಾಡ್ಕೊಂಡು ಹೋಗ್ರಿ. ಅಲ್ಬೇವಾ, ನೀ ಯಾಕೆ ಇಷ್ಟು ಸಿಟ್ಟು ಮಾಡ್ಕೊಳತಿ? ಅಲ್ಲ, ನಿನ್ನ ಕಾಲು ನಾನು ಯಾವತ್ತಾದ್ರೂ ಒತ್ತಿಲ್ಲ ಹೇಳು? ನಿಂಗೆ ಜಾಸ್ತಿ ಆರಾಮಿಲ್ದಾಗ ನಿನ್ನ ಮಕ್ಕೊಂಡಾಗ ನಿನ್ನ ಕಾಲು ಒತ್ತಿದ್ನೇ ಇಲ್ಲೋಬಿ ನಾನು? ಹೌದು ಬಿಡಪ್ಪ, ಒತ್ತಿದಿ, ಎಲ್ಲ ಮಾಡಿದಿ. ಏನು ಮಾಡಿಲ್ಲ ಅಂತ ನಾ ಯಾಕೆ ಹೇಳಿ ನಿನಗೆ? ಎಲ್ಲ ಮಾಡಿದಿ ಬಿಡು. ಈಗ ಹೆಂಡ್ತಿದ್ದು ಮಾಡತ್ತಿದ್ದಿ, ಮಾಡಿ ಆರಾಮಾಗಿ ಮಾಡಿ. ನಾ ಯಾಕೆ ನಡ್ಬರ್ಕ್ ಬರಲಿ? ನಾ ಬರಂಗಿಲ್ಲ, ನನ್ನ ಬಿಟ್ಟು ಬಿಡು. ಹಾಂ, ಅಯ್ಯೋ, ನಾನು ನಿಮ್ಗೆ ಅವಾಗ ಹೇಳಿನಿ, ನೀವು ನೋಡಿದ್ರೆ ನನ್ನ ಮಾತಾ ಕೇಳಲಿಲ್ಲ. ಬಿಡ್ರಿ, ಬೇಡ ನನ್ನ ಕಾಲು ಒತ್ತಬೇಡ್ರಿ ಅಂತ ಹೇಳಿನಿ. ನೋಡ್ರಿ ಈಗ ಅತ್ತೆ ಎಷ್ಟು ಸಿಟ್ಟು ಮಾಡ್ಕೊಂಡು ಹೋದ್ರು. ನೀವು ಮಾಡೋದು ಒಂದೇ ಎಡ ಅಲ್ರಿ, ಸುಮ್ಮ ನೋಡು. ಈಗ ಅತ್ತಿ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡು ಹೋದ್ರೆ ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗ್ತತಿ? ಅಲ್ಲ, ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಇರೋದೇ ಕಾಮನ್. ಈಗ ನನಗೇನಾರ ಆದ್ರೆ ನೀನು ಮಾಡಿದ್ರೆ ಸುಮ್ಮನೆ ಇರ್ತೀನ? ಮಾಡ್ತೀವೋ ಇಲ್ಲೋ? ಹಂಗೆ ನಾನು ಮಾಡತ್ತನ, ಅದ್ರಾಗ ಏನು ತಪ್ಪೈತಿ? ನಮ್ಮ ಅವ್ವಗೆ ಅದೆಲ್ಲ ಅರ್ಥ ಆಗಿಲ್ಲ. ನಮ್ಮ ಅಪ್ಪ ಯಾವಾಗ ಹಿಂಗೆ ಮಾಡಿಲ್ಲಲ್ಲ, ಅದಕ್ಕೆ ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿದ್ದೆವು. ಇದು ನಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ಅವ್ವ ಬಂದು ಹಂಗೆ ಅಂದಿರೋದಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ. ಅದೆಲ್ಲ ಇರೋದನ್ನ. ಹಾಂ, ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಮಲ್ಕೋ. ಅಲ್ಲ ರೀ, ಇಷ್ಟೆಲ್ಲ ಅಂದಮೇಲೆ ನಿಮಗೆ ಅಂತಾರಲ್ಲ, ನಿಮ್ಗೆ ಹೆಂಗಾದ್ರೂ ಮನಸ್ಸು ಬರ್ತೈತಿ? ನನಗಂತೂ ಒಂದು ತಿಳಿವಾಲ್ತು. ತಿಳಿಯೋದು ಬೇಡ, ನೀನು ಸುಮ್ಮನೆ ಮಲ್ಕೋ. ಸುಮ್ಮನೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದಿ? ಭಾಳ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ತಲೆ ನುಸ್ಕೋಬೇಡ. ಆರಾಮಾಗಿ ರೆಸ್ಟ್ ಮಾಡು.